ಮನಿ ಸ್ಕಾಲರ್ಶಿಪ್ ನಿಮಗೆ ಅಪ್ಲೈ ಮಾಡೋಕ್ಕೆ ಅಪ್ಲಿಕೇಶನ್ಸ್ ವೆಬ್ಸೈಟ್ ಓಪನ್ ಆಗಿದೆ ಸ್ನೇಹಿತರೆ. ಇದಕ್ಕೆ ಪ್ರತಿಯೊಬ್ಬರು ಅಲ್ಲ ಸ್ನೇಹಿತರೆ, ಇದಕ್ಕೆ ಬಂದ್ಬಿಟ್ಟು ಮೇನ್ ಕ್ಯಾಟಗರಿ ಆಗಿ SC ಮತ್ತು ST ಅವ್ರಿಗೆ ಮಾತ್ರ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಆಗಿರ್ತೀರ. ಹಾಗೆ SC ಮತ್ತು ST ಅಂದರೆ ಯಾವ ಅಕಾಡೆಮಿಕ್ ಇಯರ್ ನೀವು 2025 ಪಾಸ್ಔಟ್ ಆಗಿರಬೇಕು. ಅದರಲ್ಲಿ ನೀವು SSLC ಅಥವಾ ಸೆಕೆಂಡ್ ಇಯರ್ ಡಿಪ್ಲೊಮೊ ಅಥವಾ ಡಿಗ್ರಿ ಅಥವಾ ಮಾಸ್ಟರ್ಸ್ ಅಥವಾ ಇಂಜಿನಿಯರಿಂಗ್ಸ್ ಇದಿಷ್ಟರಲ್ಲಿ ನೀವು ಯಾವುದೇ ಒಂದು ಓದಿ ಅಕಾಡೆಮಿಕ್ ಇಯರ್ ಪಾಸ್ಔಟ್ ಆಗಿದ್ದರೆ ಅವರು ಸಹಿತ ಅಪ್ಲೈ ಮಾಡ್ಬೋದು. ಹಾಗೆ ಇದಕ್ಕೆ ನೀವು ಎಲಿಜಿಬಲ್ ಕ್ರೈಟೀರಿಯಾ ಮತ್ತು ಇದಕ್ಕೆ ಎಷ್ಟೆಷ್ಟು ಅಮೌಂಟ್ ಬರುತ್ತೆ ಮತ್ತು ಇದಕ್ಕೆ ಹೆಂಗೆ ಅಪ್ಲೈ ಮಾಡೋದು ಅಂತ ಹೇಳ್ಬಿಟ್ಟು ಇವತ್ತೊಂದು ವಿಡಿಯೋ ನಿಮಗೆ ಸಂಪೂರ್ಣವಾಗಿ ನಿಮಗೆ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಹಾಗೆ ಸ್ನೇಹಿತರೆ, ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ಗಳು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಸ್ನೇಹಿತರೆ. ಇದೊಂದು ಸ್ಕಾಲರ್ಶಿಪ್ ಬೆನಿಫಿಟ್ ಅವರು ಸಹಿತ ಪಡ್ಕೊಳ್ಳಿ. ಬನ್ನಿ ಸ್ನೇಹಿತರೆ, ಈ ವಿಡಿಯೋನ ಶುರು ಮಾಡೋಣ. ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋದಾದರೆ ಸ್ನೇಹಿತರೆ, ಅಪ್ಲಿಕೆಂಟ್ ಹಂಗೆ ಸ್ಟೂಡೆಂಟ್ಸ್ ಅಕಾಡೆಮಿಕ್ ಇಯರ್ ಕರ್ನಾಟಕದಲ್ಲಿ ಪಾಸ್ಔಟ್ ಆಗಿರಬೇಕು ಸ್ನೇಹಿತರೆ. ಹಾಗೆ ರೆಸಿಡೆಂಟ್ ಆಫ್ ಕರ್ನಾಟಕ ಆಗಿರಬೇಕು. ಹಾಗೆ ಅವನು ಕ್ಯಾಟಗರಿ ವೈಸ್ ಕಮಿಟಿ ನೋಡಿದ್ರೆ SC ಮತ್ತು ST ಕ್ಯಾಟಗರಿ ಆಗಿರಬೇಕು ಸ್ನೇಹಿತರೆ. ಅವನು ಅದೇ ಥರ ಡಿಪ್ಲೊಮೊ ಅಥವಾ ಡಿಗ್ರಿ ಅಥವಾ ಸೆಕೆಂಡ್ ಇಯರ್ PUC SSLC ಇಂಜಿನಿಯರಿಂಗ್ ಪಾಸ್ಔಟ್ ಆಗಿರಬೇಕು ವಿತ್ ಎ ಕಂಡೀಷನ್ ಆಫ್ 60% ಎಬೋವ್ ತೆಗೆದಿದ್ರೆ ಮಾತ್ರ ಸ್ನೇಹಿತರೆ ಇದಕ್ಕೆ ನೀವು ಎಲಿಜಿಬಲ್ ಆಗಿರ್ತೀರ ಅಪ್ಲೈ ಮಾಡೋಕ್ಕೆ. ಮತ್ತು ಫಸ್ಟ್ ಅಟೆಂಪ್ಟಲ್ಲಿ ನೀವು ಪಾಸ್ ಆಗಿರಬೇಕು ಸ್ನೇಹಿತರೆ. ನೀವು ಡಿಗ್ರಿ ಮಾಸ್ಟರ್ಸ್ ಏನೇ ಮಾಡಿದರೆ ಆಲ್ ಸೆಮಿಸ್ಟರ್ ನಿಮಗೆ ಕ್ಲಿಯರ್ ಆಗಿರಬೇಕು ಫಸ್ಟ್ ಅಟೆಂಪ್ಟಲ್ಲಿ. ನೀವು ಫಸ್ಟ್ ಅಟೆಂಪ್ಟ್ ಏನೋ ಕ್ಲಿಯರ್ ಮಾಡಿಲ್ಲ ಅಂದರೆ ಇದಕ್ಕೆ ನೀವು ಎಲಿಜಿಬಲ್ ಆಗಿರಲ್ಲ ಸ್ನೇಹಿತರೆ. ಇದಕ್ಕೆ ನಿಮ್ಗೆ ಅಮೌಂಟ್ ಎಷ್ಟೆಷ್ಟು ಬರುತ್ತೆ ಅಂದರೆ ಸ್ನೇಹಿತರೆ, ಸೆಕೆಂಡ್ PUC ಏನೋ ನೀವು ಮಾಡಿ ಅಥವಾ ಡಿಪ್ಲೊಮೊ 3 ಇಯರ್ಸ್ ಏನೋ ಮಾಡಿದರೆ ಅವ್ರಿಗೆ 20,000 ಅಷ್ಟು ಬರುತ್ತೆ. ಎನಿ ಡಿಗ್ರಿ ಆಗಿದೆ 25,000 ಸ್ನೇಹಿತರೆ. ಅಥವಾ ನೀವೇನೋ ಪೋಸ್ಟ್ ಗ್ರ್ಯಾಜುಯೇಷನ್ ಏನೋ ಮುಗಿಸಿದರೆ ಎನಿ ಪೋಸ್ಟ್ ಗ್ರ್ಯಾಜುಯೇಷನ್ಸ್ MA MNC ಅಂತ ಅವ್ರಿಗೆ 30,000 ಅಷ್ಟು ನಿಮ್ಗೆ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಅಥವಾ ನೀವೇನಾದ್ರು ಇಂಜಿನಿಯರಿಂಗ್ ಅಗ್ರಿಕಲ್ಚರ್ ಅಥವಾ ವೆಟರ್ನರಿ ಮೆಡಿಸಿನ್ಸ್ ಏನಾರು ಓದಿ ನೀವು ಮುಗಿಸಿದ್ರೆ ಅವ್ರಿಗೆ 35,000 ಅಷ್ಟು ಕ್ರೆಡಿಟ್ ಆಗುತ್ತೆ. ಹಾಗೆ SSLC ಅವ್ರಿಗೆ 25,000 ಅಷ್ಟು ನಿಮಗೆ ಅಮೌಂಟ್ ಕ್ರೆಡಿಟ್ ಆಗುತ್ತೆ ಸ್ನೇಹಿತರೆ. ಇದಿಷ್ಟು. ಹಾಗೆ ಇದಕ್ಕೆ ಮೇನ್ ಇಂಪಾರ್ಟೆಂಟ್ ನೋಡೋದಾದರೆ ಸ್ನೇಹಿತರೆ, ಡಾಕ್ಯುಮೆಂಟ್ಸ್ ಬಂದ್ಬಿಟ್ಟು ಸ್ನೇಹಿತರೆ ಇದಕ್ಕೆ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ ಇರಬೇಕು. ಹಾಗೆ ನೀವು ಯಾವುದಕ್ಕೆ ನೀವು ಅಪ್ಲೈ ಮಾಡ್ತಿರ್ತೀರೋ ಅದು SSLC ಪಾಸ್ಔಟ್ ಆಗಿದ್ರೆ SSLC ಮಾರ್ಕ್ಸ್ ಕಾರ್ಡ್ ಇರಬೇಕು. ಸೆಕೆಂಡ್ ಇಯರ್ ಮೇಲೆ ಅಪ್ಲೈ ಮಾಡ್ತಿದ್ರೆ ಸೆಕೆಂಡ್ ಇಯರು ಡಿಪ್ಲೊಮೊ ಇಲ್ಲ ಡಿಗ್ರಿ ಯಾವುದ್ರ ಮೇಲೆ ನೀವು ಅಪ್ಲೈ ಮಾಡ್ತಿರ್ತೀರೋ ಅದ್ರದ್ದು ಮಾರ್ಕ್ಸ್ ಕಾರ್ಡ್ ಇರಬೇಕು ಸ್ನೇಹಿತರೆ. ಏನಾದ್ರು ಡಿಗ್ರಿ ಅಥವಾ ಡಿಪ್ಲೊಮೊ ಮಾಸ್ಟರ್ಸ್ ಮಾಡ್ತಿದ್ರೆ ಎಲ್ಲ ಸೆಮಿಸ್ಟರ್ದು ಸಹಿತ ನೀವು ಒಂದು PDF ಮಾಡಿ ಅದನ್ನ ನೀವು ಇಟ್ಕೋಬೇಕಾಗಿರುತ್ತೆ. ಹಾಗೆ ಸ್ನೇಹಿತರಿಗೆ ನಿಮಗೆ ಆಧಾರ್ ಕಾರ್ಡ್ ಅಪ್ಲಿಕೆಂಟ್ ಆಧಾರ್ ಕಾರ್ಡ್ ಬೇಕಾಗಿರುತ್ತೆ. ಬ್ಯಾಂಕ್ ಪಾಸ್ಬುಕ್ಕು, ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಇರಬೇಕಾಗಿರುತ್ತೆ ಸ್ನೇಹಿತರೆ. ಪಾಸ್ಪೋರ್ಟ್ ಸೈಜ್ ಫೋಟೋ ಬಂದ್ಬಿಟ್ಟು ನಿಮಗೆ ರೀಸೆಂಟಾಗಿ ತೆಗ್ಸಿರೋ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗಿರುತ್ತೆ. ಹಂಗಂದ್ರೆ 3 ಮಂತ್ಸ್ ಒಳಗೆ ನೀವು ತೆಗೆದಿರಬೇಕಾಗಿರುತ್ತೆ. ಇದಕ್ಕೆ ನೀವು SC ಮತ್ತು ST ಅಪ್ಲಿಕೇಶನ್ ಹಾಕ್ತೀರ ಅಂದರೆ ಇಬ್ರಿಗೂ ಸಹಿತ ಸಪ್ರೇಟ್ ಆಗಿ ನಿಮಗೆ ವೆಬ್ಸೈಟ್ ಐತೆ ಸ್ನೇಹಿತರೆ. SCಗೆ ಸಪ್ರೇಟ್ ವೆಬ್ಸೈಟ್ ಐತೆ, ಹಾಗೆ STಗೆ ಸಪ್ರೇಟ್ ವೆಬ್ಸೈಟ್ ಇದೆ. ಅದೇ ಹೇಗೆ ಅಪ್ಲೈ ಮಾಡೋದಾದರೆ ಸ್ನೇಹಿತರೆ, ಫಸ್ಟ್ ನೀವು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ. SWD ಅಥವಾ TWD ಗೌರ್ಮೆಂಟ್ ಆಫ್ ಕರ್ನಾಟಕ ನೀವು ವೆಬ್ಸೈಟ್ಗೆ ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ಪ್ರತಿಯೊಂದು ಸಹಿತ ನೀವು ಪ್ರೊಸೀಜರ್ಸ್ ತಿಳ್ಕೊಳ್ಳಿ ಸ್ನೇಹಿತರೆ. ಮೊಬೈಲ್ ಸಹಿತ ನೀವು ಅಪ್ಲೈ ಮಾಡ್ಬೋದು. ಒಂದು ವೆಬ್ಸೈಟ್ ನೀವು ಹೋಗಬೇಕಾಗಿರುತ್ತೆ ಸ್ನೇಹಿತರೆ. ವೆಬ್ಸೈಟ್ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ. ಇದೊಂದು ವೆಬ್ಸೈಟ್ ವೆರಿ ಇಂಪಾರ್ಟೆಂಟ್ ಸ್ನೇಹಿತರೆ. ಪ್ರೈಸ್ ಮನಿ ವೆಬ್ಸೈಟ್. ನೀವು ಅಪ್ಲಿಕೇಶನ್ ಏನು ಹಾಕ್ತಿದ್ರೆ ಅಂದರೆ ಸ್ಕಾಲರ್ಶಿಪ್ಗೆ ಇದೊಂದು ವೆಬ್ಸೈಟ್ ಮುಖಾಂತರ ಹೋಗಬೇಕಾಗಿರುತ್ತೆ. ಇದೊಂದು ವೆಬ್ಸೈಟ್ ಲಿಂಕು ನಾನು ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಜಸ್ಟ್ ಚೆಕ್ ಮಾಡಿ. ಇಲ್ಲಿ ನೀವು ಅಪ್ಲೈ ಮಾಡಬೇಕಾದ್ರೆ ನೀವು ಇದಕ್ಕೆ ರಿಜಿಸ್ಟರ್ ಆಗಬೇಕಾಗಿರುತ್ತೆ ಸ್ನೇಹಿತರೆ. ಹಾಗೆ ನಿಮ್ಮ ಅಪ್ಲಿಕೇಶನ್ ಸ್ಟೇಟಸ್ ಸಹಿತ ನೀವು ಚೆಕ್ ಮಾಡ್ಕೋಬೋದು. ಇಲ್ಲಿ ಕಾಣಿಸ್ಲೋ ಸ್ನೇಹಿತರೆ ಅಪ್ಲಿಕೇಶನ್ ಲಾಗಿನ್ ಅಂತ, ಅಲ್ಲಿ ಹೋಗ್ಬಿಟ್ಟು ನೀವು ರಿಜಿಸ್ಟರ್ಡ್ ಆಗಬೇಕಂತ ಇರುತ್ತೆ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ಇಲ್ಲಿ ರಿಜಿಸ್ಟರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ನಾವು ಇಲ್ಲಿ ಆಪ್ಷನ್ ನೋಡಿ ಸ್ನೇಹಿತರೆ, 1 ಟೈಮ್ ಅಸಿಸ್ಟೆಂಟ್ ಪೋಸ್ಟ್ ಮೆರಿಟಿಕ್ ಅಥವಾ SSLC ಅಂತಿದೆ. ಪೋಸ್ಟ್ ಮೆರಿಟಿಕ್ ಅಂದರೆ ಸ್ನೇಹಿತರೆ ಎಬೋ SSLC ಮೇಲೆ ಯಾವುದೋ ಒಬ್ಬರು ಓದ್ತಿದ್ರು ಅವರೆಲ್ಲರೂ ಸಹಿತ ಪೋಸ್ಟ್ ಮೆರಿಟಿಕ್ ನೀವು ಕ್ಲಿಕ್ ಮಾಡಬೇಕಾಗುತ್ತೆ. SSLC ಏನಾದ್ರು ನೀವು ಮಾಡ್ತಿದ್ರೆ SSLC ಅಥವಾ ಕ್ಲಿಕ್ ಮಾಡ್ಕೋಬೋದು. ಹಾಗೆ ಇಲ್ಲಿ ಅದರ್ ವ್ಯಾಲಿಡೇಷನ್ ಇಸ್ ನಾಟ್ ಡನ್, ಪ್ಲೀಸ್ ಡೂ ದಿ ಅದರ್ ವ್ಯಾಲಿಡೇಷನ್ ಬಿಫೋರ್ ಅಪ್ಲೈ ಅಂತಿದೆ. ಆಧಾರ್ ಮೇಲೆ ಕ್ಲಿಕ್ ಮಾಡಿ ಸ್ನೇಹಿತರೆ. ವ್ಯಾಲಿಡೇಟ್ ಆಧಾರ್ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನಾವು ಆಧಾರ್ ಕಾರ್ಡ್ ನಂಬರ್ ಹಾಕಬೇಕಿರುತ್ತೆ. ಆಧಾರ್ ಕಾರ್ಡ್ ನಂಬರ್ ಹಾಕಿ ನಮಗೆ OTP ಬರುತ್ತೆ. ಆ OTPನ ನಾವು ಇಲ್ಲಿ ಎಂಟರ್ ಮಾಡಿ ಸ್ನೇಹಿತರೆ. ಇದಕ್ಕೆ ನಾವು ಮೇನ್ ಆಗಿ ನಾವು ಇಲ್ಲಿ ಏನು ಮಾಡಬೇಕಾಗಿರುತ್ತೆ, ಆಧಾರ್ ಕಾರ್ಡ್ ವೆರಿ ಇಂಪಾರ್ಟೆಂಟ್ ರಿಜಿಸ್ಟರ್ ಆಗಿರಬೇಕಾಗಿರುತ್ತೆ ಸ್ನೇಹಿತರೆ. ಆದಷ್ಟು ಆಧಾರ್ ಕಾರ್ಡ್ ನೀವು ಎಂಟರ್ ಮಾಡಿದ ತಕ್ಷಣ ನಿಮ್ಮ ಆಧಾರ್ ಕಾರ್ಡಿಗೆ ನೀವು OTP ಜನರೇಟ್ ಆಗಿರುತ್ತೆ ಸ್ನೇಹಿತರೆ. ಆ OTP ನಾವು ಇಲ್ಲಿ ಎಂಟರ್ ಮಾಡಬೇಕಾಗಿರುತ್ತೆ. ಎಂಟರ್ ಮಾಡ್ಬಿಟ್ಟು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅದು ವೆರಿಫೈ ಆಗುತ್ತೆ. ವೆರಿಫೈ ಆಗಿದ ತಕ್ಷಣ ಆಧಾರ್ ಕಾರ್ಡಲ್ಲಿ ಹೆಂಗಿರುತ್ತೆ ಡೀಟೇಲ್ಸು ಅದ್ರ ಮುಖಾಂತರ ನಿಮಗೆ ಫೋಟೋ ಸಹಿತ ಫ್ಲೆಚ್ ಆಗಿರುತ್ತೆ ಸ್ನೇಹಿತರೆ. ಹಾಗೆ ಇಲ್ಲಿ ನಾವು ನೋಡೋದಾದರೆ ಕೆಳಗಡೆ SSLC ರಿಜಿಸ್ಟ್ರೇಷನ್ ನಂಬರ್ ಹಾಕಬೇಕಾಗುತ್ತೆ ಸ್ನೇಹಿತರೆ. SSLCಯಲ್ಲಿ ಹೆಂಗಿರುತ್ತೆ ಮಾರ್ಕ್ಸ್ ಕಾರ್ಡಲ್ಲಿ ಸೇಮ್ ಆ್ಯಸ್ ಇಟ್ ಈಸ್ ತಂದೆ ಹೆಸರು ಮತ್ತು ತಾಯಿ ಹೆಸರು ಸಹಿತ ಹಾಕಬೇಕಾಗಿರುತ್ತೆ. ವೆರಿ ಇಂಪಾರ್ಟೆಂಟ್ ಅದು ಆ್ಯಸ್ ಇಟ್ ಈಸ್ ಹಾಕಿ ಸ್ನೇಹಿತರೆ.
ನೋಡಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ ಮತ್ತು ನಿಮ್ಮ ಡಿಸ್ಟಿಕ್ಕು ಮತ್ತು ಕಾಲೇಜ್ ತಾಲೂಕು ಹಾಕ್ಬೇಕಾಗುತ್ತೆ. ಕಾಲೇಜ್ ಡಿಸ್ಟಿಕ್ ಮತ್ತು ಕಾಲೇಜ್ ತಾಲೂಕಿಗೆ ನೀವು ಹಾಕ್ಬೇಕಾಗುತ್ತೆ. ಕಾಲೇಜ್ ನೀವು ಎಲ್ಲಿ ಓದಿರ್ತೀರೋ ಅಲ್ಲಿ ಅದ್ರದ್ದೇ ಡಿಸ್ಟಿಕ್ ಮತ್ತು ತಾಲೂಕು ಹಾಕ್ಬೇಕಾಗುತ್ತೆ ಸ್ನೇಹಿತರೆ. ನೆಕ್ಸ್ಟ್ ನಾವು ಕ್ಯಾಸ್ಟ್ ಡೀಟೇಲ್ಸ್ ಹಾಕ್ಬೇಕಾಗುತ್ತೆ. ಕ್ಯಾಸ್ಟ್ ಮತ್ತು ಇನ್ಕಮ್ ಡೀಟೇಲ್ಸ್, ನಿಮ್ಮ ಕ್ಯಾಸ್ಟ್ ಇನ್ಕಮ್ದು ನಂಬರ್ ಆರ್ ಡಿ ನಂಬರ್ ನೀವು ಹಾಕ್ಬಿಟ್ಟು ಇಲ್ಲಿ ವ್ಯಾಲಿಡೇಟ್ ಮಾಡಬೇಕಾಗಿರುತ್ತೆ ಸ್ನೇಹಿತರೆ. ವೆರಿ ಇಂಪಾರ್ಟೆಂಟ್ ಅದು. ಯಾವ್ದು ಕರೆಂಟಾಗಿ ಯಾವ್ದಿರುತ್ತೋ ಅದನ್ನ ನೀವು ಹಾಕಿ ಸ್ನೇಹಿತರೆ. ಅದನ್ನು ವ್ಯಾಲಿಡೇಟ್ ಆಗಿದ್ರೆ ಮಾತ್ರ ನಿಮಗೆ ಸ್ಕಾಲರ್ಶಿಪ್ ಅಮೌಂಟ್ ಸ್ಯಾಂಕ್ಷನ್ ಆಗುತ್ತೆ ಸ್ನೇಹಿತರೆ ಇಲ್ಲಿ. ಹಾಗೆ ಇದಿಷ್ಟು 2 ಸ್ಟೆಪ್ ಕಂಪ್ಲೀಟ್ ಆಗಿತ್ತು ತಕ್ಷಣ ನಾವು ಇಲ್ಲಿ ಅಕಾಡೆಮಿಕ್ ಡೀಟೇಲ್ಸ್ ನಾವು ಹಾಕಬೇಕಾಗಿರುತ್ತೆ. ಅಕಾಡೆಮಿಕ್ ಡೀಟೇಲ್ಸ್ ಅಂದರೆ ನೀವು SSLC ಅಥವಾ PUC ಬಂದಿರೋ ರಿಸಲ್ಟ್ ಡೇಟ್ ಹಾಕಬೇಕಾಗುತ್ತೆ. ಮತ್ತು ನೀವು ಯೂನಿವರ್ಸಿಟಿ ಮತ್ತು ನಿಮ್ಮ ಸ್ಕೋರ್ ನೀವು ಸಹಿತ ಇಲ್ಲಿ ಎಂಟ್ರ್ ಮಾಡಬೇಕಾಗುತ್ತೆ. ವೆರಿ ಇಂಪಾರ್ಟೆಂಟು. ನೀವೇನಾದ್ರು SSLC ಓದ್ತಿದ್ರೆ ನೀವು ಯೂನಿವರ್ಸಿಟಿ ಬಂದ್ಬಿಟ್ಟು ನಿಮಗೆ ಕರ್ನಾಟಕ ಸೆಕೆಂಡರಿ ಎಜುಕೇಷನ್ ಅಂತ ಇರುತ್ತೆ, ನಿಮ್ಮ ಮಾರ್ಕ್ಸ್ ಕಾರ್ಡಲ್ಲಿ ಇರುತ್ತೆ ನೋಡಿ. ಅದನ್ನ ಸೇಮ್ ಮೆಜಾರಿಟೀಸ್ ನೀವು ಇಲ್ಲಿ ಅದನ್ನ ಆಪ್ಷನ್ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ ಸ್ನೇಹಿತರೆ. ಇಲ್ಲಿ SSLC ಹೆಂಗಿರುತ್ತೆ ಮಾರ್ಕ್ಸ್ ಪರ್ಸೆಂಟೇಜ್ ಅದ್ರ ಥರನೇ ನೀವು ಪರ್ಸೆಂಟೇಜು ಮಾರ್ಕ್ಸಲ್ಲಿ ಆ್ಯಸ್ ಇಟ್ ಈಸ್ ಹಾಕಬೇಕಾಗುತ್ತೆ. ಒಂಚೂರು ಹೆಚ್ಚು ಕಮ್ಮಿ ಆಗಬಾರ್ದು ಸ್ನೇಹಿತರೆ ಇಲ್ಲಿ. ಹಾಗೆ ಇದಕ್ಕೆ ನಾವು ಅಪ್ಲೋಡ್ ಮಾಡಬೇಕಾಗಿರುತ್ತೆ. PUC ನೀವೇನೋ ಅಪ್ಲಿಕೇಶನ್ ಹಾಕ್ತೀವಿ, PUC SSLC ಆದರೆ SSLCದು PDF ಫಾರ್ಮೆಟ್ ಆಗಿರಬೇಕು ಸ್ನೇಹಿತರೆ. PDF ಫಾರ್ಮೆಟೇ ಅದು ನಿಮಗೆ 500 KB ಒಳಗಡೆ ಇರಬೇಕು. ಓಕೆ ಸ್ನೇಹಿತರೆ, ಅದು PDFಗೆ ಅದೇ ಥರ ಪಾಸ್ವರ್ಡ್ ಸಹಿತ ಇರಬಾರ್ದು. ಏನಾದ್ರು ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿದ್ದರೆ ಅದು ನಿಮಗೆ ರಿಜೆಕ್ಟ್ ಆಗುತ್ತೆ ಅಪ್ಲಿಕೇಶನು. ವಿತೌಟ್ ಪಾಸ್ವರ್ಡ್ ಪ್ರೊಟೆಕ್ಟೆಡ್ ಆಗಿರೋದನ್ನ ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗಿರುತ್ತೆ. PDFಗೆ ಹೆಂಗೆ ಕನ್ವರ್ಟ್ ಮಾಡೋದು ಅಂತ ಆಲ್ರೆಡಿ ನಿಮ್ಗೆ ವಿಡಿಯೋ ತಿಳಿಸ್ಕೊಟ್ಟಿದ್ದೀನಿ, ಜಸ್ಟ್ ನೋಡಿ ನಮ್ಮ ಚಾನಲಲ್ಲಿ. ಹಾಗೆ ಇಲ್ಲಿ ಅಪ್ಲೋಡ್ ಮಾಡಿ ನೆಕ್ಸ್ಟ್ ನಾವಿಲ್ಲಿ ರಿಜಿಸ್ಟರ್ಡ್ ಅಂತ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಸ್ನೇಹಿತರೆ. ಇದು ನಿಮಗೆ ಫಸ್ಟ್ ಸ್ಟೆಪ್ಪು ರಿಜಿಸ್ಟರ್ಡ್ ಆಗೋದು ಇದಕ್ಕೆ. ನೆಕ್ಸ್ಟ್ ನೀವು ಇಲ್ಲಿ ಮೇಲ್ಗಡೆ ಅಪ್ಲಿಕೇಶನ್ ಲಾಗಿನ್ ಅಂತ ಕಾಣಿಸ್ತೀವಿ, ಅಲ್ಲಿ ಅಪ್ಲಿಕೇಶನ್ ಲಾಗಿನ್ ಅಂತ ಹೋಗ್ಬಿಟ್ಟು ನೀವು ಅಪ್ಲೈ ಮಾಡ್ಬೋದು. ಅದು ಏನು ಥರ ಡೌಟ್ಸ್ ಇದು ಕ್ಲಾರಿಟಿ ಏನಾರು ಬೇಕಾದರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ಹಾಗೆ ರಿಪ್ಲೈ ಮಾಡ್ತೀನಿ ಆದಷ್ಟು ಸ್ನೇಹಿತರೆ. ಹಾಗೆ ಇದಕ್ಕೆ ಅಪ್ಲಿಕೇಶನ್ಸ್ಗೆ ಪ್ರೈಸ್ ಮನಿ ಸ್ಕಾಲರ್ಶಿಪ್ ಹಾಕೋಕ್ಕೆ ಯಾವುದೇ ಥರ ಲಾಸ್ಟ್ ಡೇಟ್ ಅಂತ ಹೇಳ್ಬಿಟ್ಟು ಆಫೀಷಿಯಲ್ ಆಗಿ ಯಾವುದೇ ಥರ ಅನೌನ್ಸ್ ಮಾಡಿಲ್ಲ ಸ್ನೇಹಿತರೆ. ಸ್ಕಾಲರ್ಶಿಪ್ ಸುಮಾರು ಜನಕ್ಕೆ ಬೆನಿಫಿಟ್ ಆಗ್ಬೋದೇನೋ ಸ್ನೇಹಿತರೆ. ಪ್ರತಿಯೊಬ್ಬರು ಸಹಿತ ಸುಮಾರು ಜನ ಸ್ಕಾಲರ್ಶಿಪ್ ಅಮೌಂಟಲ್ಲೇ ಓದೋ ಥರ ಏನೋ ವಿದ್ಯಾರ್ಥಿಗಳು ಇರ್ತಾರೆ, ಅವರು ಸಹಿತ ಹೆಲ್ಪ್ ಆಗ್ಬೋದು. ಹಾಗೆ ಮಾಹಿತಿ ಇಷ್ಟ ಆಗಿದೆ ಲೈಕ್ ಕೊಡೋದು ಮಾತ್ರ ಮರಿಬೇಡಿ, ಲೈಕ್ ಕೊಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.